ನಮಸ್ಕಾರ ಎಲ್ಲರಿಗೂ. ಇವತ್ತು ಶನಿವಾರ ಅಂತೇಳಿ ಪಟ ರೆಡಿಯಾಗಿ ನಾನು ಶನಿ ಟೆಂಪಲ್ಗೆ ಹೋಗಿದ್ದೆ. ಇವತ್ತು 16ನೇ ತಾರೀಕು ಅಂದರೆ ಮೇ 16 ತಾರೀಕು ಪಾವುಕ ಅಮಾವಾಸ್ಯೆ ಅಂತ. ಅದು ಶನಿವಾರ ಬಂದೈತಿ. ಅದ್ರೊಳಗೆ 13 ವರ್ಷ ಆಮೇಲೆ ಬಂದೈತೆ ಅಂಥೇಳಿ ಭಾಳ ಜನ ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದರು. ಆ ಶನಿ ಮಹಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಂಗೆ ನಾ ಪಟ್ನ ಸ್ವಲ್ಪ ಪ್ರಸಾದ ತೊಗೊಂಡು ಬಸ್ ಹತ್ತೀನಿ ನೋಡಿ. ಹಂಗೆ ಸ್ವಲ್ಪ ಆಫೀಸ್ದಾಗ ಕೆಲಸ ಇತ್ತು, ಕೆಲಸ ಮಾಡಿ ಪಟ್ನ ಹಂಗೆ 5 ಗಂಟೆ ಆಯ್ತು ನೋಡ್ರಿ. ಪಟ್ನ ಬಸ್ ಹತ್ತಿದ್ದಕ್ಕೇನ ಹಂಗೆ ಓಡೋಡಿ ಬಂದ ಬರೋದ್ರಾಗ ನಮ್ಮ ಹನುಮಂತ ಅಜ್ಜ ನೆನಪಾದ್ರು. ಹಂಗೆ ಬರ್ಬೇಕಾದ್ರೆ ಅವನು ಅಷ್ಟು ಮೇಟಾಗಿ ಬರ್ರು ಅಂತ ಹೇಳಿ ನಮ್ಮ ಗಾಳಿ ಆಂಜನೇಯ ಟೆಂಪಲ್ಗೆ ಹೋಗಿನಿ ರೀ. ಇವು ಅಂತ ಆಂಜನೇಯ ಅಲ್ರಿ. ಮತ್ತು ನೀವೇನೋ ನೆಗೆಟಿವ್ ಎನರ್ಜಿ ಫೀಲ್ ಮಾಡತ್ತಿದ್ರ, ಲೋ ಫೀಲ್ ಮಾಡಕತ್ತಿದ್ರ, ಅಥವಾ ಏನಾರು ನೆದ್ರ ಹತ್ತಿತ್ತಂದ್ರೆ, ಅಥವಾ ನಿಮ್ಗೇನೋ ಪ್ರಾಬ್ಲಮ್ ಆಗತ್ತೈತಂದ್ರೆ ಇಲ್ಲಿ ಖಂಡಿತ ಬರ್ಬೋದು. ನಿಮ್ದು ಯಾವುದೋ ನೆಗೆಟಿವ್ ಎನರ್ಜಿಯಿಂದ ಪರಿಹರಿಸ್ತಾನೆ. ಪ್ರತಿ ಶನಿವಾರ ಇಲ್ಲಿ ಬರ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಬಟ್ ಇವತ್ತು ಬಂದು ಭೇಟಿಯಾಗೋಣ ಅಂಥೇಳಿ ಆಂಜನೇಯಗೆ ಬಂದಿದ್ದೆ. ಮನಸ್ಸಿಟ್ಟು ಕೇಳ್ಕೊಂಡ್ರೆ ಆ ಹನುಮಂತ ಎಲ್ಲ ಕರುಣಿಸ್ತಾನೆ. ಇದು ಸುಮಾರು 600 ವರ್ಷ ಹಳೇದೈತಿ. ಆದರೆ ಈಗೆಲ್ಲ ಡೆವಲಪ್ಮೆಂಟ್ ಮಾಡಿ ದೊಡ್ಡದು ಮಾಡ್ಯಾರ. ಇದನ್ನು ಹಿಂದೂ ಸಂತ ವ್ಯಾಸರಾಜರು ಸುಮಾರು 1425 ಇಸ್ವಿದಾಗ ಕಟ್ಸ್ಯಾರ. ಇವ ದುಷ್ಟಶಕ್ತಿ ಪರಿಹಾರ ಮಾಡೋ ಆಂಜನೇಯ ಆಗಿದ್ದರಿಂದ ಗಾಳಿ ಆಂಜನೇಯ ಅಂತ ಕರೀತಾರೆ. ಹಂಗೆ ಇಲ್ಲಿ ಪ್ರತಿದಿನ ಭಜನೆ ಸೇವಾ ಇರ್ತೈತಿ. ಹಂಗೆ ಇಲ್ಲಿ ಎವ್ರಿ ಶನಿವಾರ ಪ್ರಸಾದನೂ ಕೊಡ್ತಾರೆ. ಇಲ್ಲಿ ನೀವು ಸಂಕಲ್ಪ ಮಾಡ್ಕೊಂಡ್ರಂದ್ರೆ ಇಲ್ಲಿ ಅರ್ಶಿನ ದಾರ ಕೊಡ್ತಾರೆ. ಹಂಗೆ ಎಳ್ಳು ಮತ್ತು ಕಪ್ಪು ಬಟ್ಟೆ ಕಟ್ಟಿದ್ದನ್ನು ಈ ಬೆಂಕಿದಾಗ ಹಾಕಿದ್ರೆ ನಮ್ಮಲ್ಲಿರುವ ಯಾವುದೇ ಲೋ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ ಇತ್ತಂದ್ರೆ ಅದು ತಕ್ಷಣ ಮಾಯ ಆಗ್ತೈತೆ ಅಂತ ಪ್ರತೀತಿ ಐತಿ. ಹಂಗೆ ನಾವು ಹಾಕಿ ಆ ದೇವರ ಆಶೀರ್ವಾದ ತೊಗೊಂಡು ಬಂದ್ವಿ. ನೀವು ಈ ಟೆಂಪಲ್ ನಾವು ವಿಸಿಟ್ ಮಾಡಿರಿ, ಖಂಡಿತವಾಗಿ ನಿಮಗೆ ಒಳ್ಳೆ ಪರಿಹಾರ ಕೊಡ್ತಾನೆ. ಮೈಸೂರು ರೋಡ್ ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ ಕಡೆನೇ ಐತಿ. ಎಲ್ಲರಿಗೂ ಆಂಜನೇಯ ಒಳ್ಳೇದು ಮಾಡಲಿ. ಈ ಭಾವುಕ ಅಮಾವಾಸ್ಯೆಗೆ ಎಲ್ಲನೂ ಶುಭ ಆಗಲಿ.